ಫ್ರೆಂಡ್ಸ್, ಇವತ್ತು ನಿಮಗೆ ಸೂಪರ್ ಆಗಿರೋ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ. ಅದು 1000 ಸಬ್ಸ್ಕ್ರೈಬರ್ಸ್ ಕೇವಲ ಒಂದೇ ವಾರದಲ್ಲಿ ಹೇಗೆ ಕಂಪ್ಲೀಟ್ ಮಾಡೋದು ಅಂತ. ತುಂಬಾ ಜನ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ವಾಟ್ಸ್ಆಪ್ ಮೆಥಡ್ ಮತ್ತೆ ಪ್ರಮೋಷನ್ ಮೆಥಡ್ ಟ್ರೈ ಮಾಡ್ತಾರೆ. ಹೇಗೆ ಬರೋದು ನಮ್ಮ ಬಗ್ಗೆ ಪ್ರಮೋಟ್ ಮಾಡು, ಮತ್ತೆ ಲಕ್ಕಲಿ ಕೇಸ್ ದಯವಿಟ್ಟು ನಮ್ಮ ಬಗ್ಗೆ ಪ್ರಮೋಟ್ ಮಾಡಿ ಪ್ಲೀಸ್ ಅಂತ ಈ ರೀತಿ ತುಂಬಾ ಜನ ಕೇಳ್ಕೊಂತಾರೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡ್ಬಿಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ನಾಲೆಜ್ ಕೊಡ್ತಾ ಇದ್ದೀನಿ. ಅದು ನೀವು ವಿಡಿಯೋ ಪೂರ್ತಿ ನೋಡ್ಬಿಟ್ರೆ ನಿಮ್ಮ ಕಾಲ ನೀವೇ ನಿಂತ್ಕೊಂಡು ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಒಂದೇ ವಾರದಲ್ಲಿ ಪಡ್ಕೊಬಹುದು ಫ್ರೆಂಡ್ಸ್. ಹೌದು, ಅದು ಶಾರ್ಟ್ಸ್ ಮೂಲಕ. ಹೌದು, ಆ ಶಾರ್ಟ್ಸ್ ಶೆಡ್ಯೂಲ್ ಏನಂತ ಅಂದ್ರೆ, ಈಗ ನೀವು ದಿನಕ್ಕೆ 3 ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ಮತ್ತು 6 ಗಂಟೆಯಿಂದ 7 ಗಂಟೆ ಅಪ್ಲೋಡ್ ಮಾಡ್ಬೋದು. ಮತ್ತೆ ಇದು ಈವ್ನಿಂಗ್ ಅಂದರೆ ಆಫ್ಟರ್ನೂನು ನೀವು 3 ಗಂಟೆ ಅಥವಾ 4 ಗಂಟೆಯಿಂದ ಅಪ್ಲೋಡ್ ಮಾಡಬೇಕು. ಮತ್ತು ಸಾಯಂಕಾಲ ಬಂದ್ಬಿಟ್ಟು ನೀವು 7 ಗಂಟೆಯಿಂದ 8 ಗಂಟೆ ಅಪ್ಲೋಡ್ ಮಾಡಬೇಕು. ಈ ರೀತಿ 3 ಶಾರ್ಟ್ಸ್ ಒಂದು ದಿನಕ್ಕೆ ಅಪ್ಲೋಡ್ ಮಾಡಿದ್ರೆ 200% ಬೇಗ ಒಂದೇ ವಾರದಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅದಕ್ಕಿಂತ ಮೇಲೂ ಕೂಡ ಆಗ್ಬೋದು ಸಬ್ಸ್ಕ್ರೈಬರ್ಸ್, ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳೋದು ವಿಡಿಯೋ ಪೂರ್ತಿ ನೋಡ್ಬಿಡಿ. ಎಂತಕ್ಕಂತ ಅಂದರೆ ಅದರಲ್ಲಿ ಒಂದು ಮೇಜರ್ ಮಿಸ್ಟೇಕ್ ಇದೆ, ಅಂದರೆ ಅದರ ಒಂದು ತಪ್ಪಿದೆ, ಅದನ್ನ ನೀವು ತಿಳ್ಕೊಬೇಕು. ಹೇಗೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ವಿಡಿಯೋ ಅರ್ಧಂಬರ್ಧ ನೋಡ್ಬಿಟ್ಟು ನನಗೆ ಮೆಸೇಜ್ ಹಾಕ್ಬೇಡಿ, ಬರೋದು ನೀನೇ ಹೇಳಿದೆ ಈ ರೀತಿ ಮಾಡು ಅಂತ, ನೋಡಿ ರಿಪೀಟೇಟಿವ್ ಕಾಂಟೆಂಟ್ ಬಂದಿದೆ, ಈ ರೀತಿ ಬಂದಿದೆ ಪ್ರಾಬ್ಲಮ್ ಅಂತ ಹೇಳಕ್ ಹೋಗ್ಲೇಬೇಡಿ. ಅದೇನ್ ತಪ್ಪಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ಸಾಲ್ವ್ ಮಾಡೋದು ಅಂತಾನು ಹೇಳ್ತೀನಿ ನಿಮ್ಗೆ. ಅದಕ್ಕೆ ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ, ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲೆ ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಫ್ರೀ, ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ತರ ಮಾಡ್ತಾ ನಮ್ಮ ಟಾಪಿಕ್ ಈಗ ಶುರು ಮಾಡೋಣ. ಈಗ ಉದಾಹರಣೆಗೋಸ್ಕರ ನಿಮ್ಗೆ 3 ಚಾನಲ್ ತೋರಿಸ್ತೀನಿ. ಮೊದಲನೇ ಚಾನಲ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದಲ್ಲ, ನಮ್ಮ ಜೀವನ ನಮ್ಮ ಇಷ್ಟ ಅಂತ. ಇಲ್ಲಿ ನೋಡಿ ಶಾರ್ಟ್ಸ್ಗೆ ಹೋಗಿದಾಗ, ಪಾಪ್ಯುಲರ್ಗೆ ಹೋಗಿದಾಗ ನೋಡ್ತಾ ಇರ್ಬೋದಲ್ಲ ಎಷ್ಟು ಲಕ್ಷ ವ್ಯೂಸ್ ಬಂದಿದೆ. ಜಸ್ಟ್ ಏನ್ ಮಾಡಿದ್ದಾರೆ, ಬ್ಯಾಕ್ ಗ್ರೌಂಡ್ ಹಾಕ್ಬಿಟ್ಟು ಕವನ ಬಗ್ಗೆ ಟೈಪ್ ಮಾಡಿದ್ದಾರೆ ಅಷ್ಟೇ. ಇಷ್ಟಕ್ಕೆ ನೋಡಿ ಸಖತ್ತಾಗಿ ವ್ಯೂಸ್ ಬಂದಿರುವಂತ ಶಾರ್ಟ್ಸ್ ನಲ್ಲಿ ಆಲ್ಮೋಸ್ಟ್ 3 ಲ್ಯಾಕ್ 2.5 ಲ್ಯಾಕ್ ಈ ರೀತಿ ಎಲ್ಲ ಲಕ್ಷ ವ್ಯೂಸ್ ಬಂದಿರುವಂತದ್ದು ಇರಲಿ ಮೊದಲನೇ ಚಾನಲ್. ಎರಡನೇ ಚಾನಲ್ ಮಾಲು ಆನ್ಲೈನ್ ಕನ್ನಡ ಅಂತ. ಆಕ್ಚುಲಿ ನಾನು ಹೋದ ವಾರ ನೋಡಿದಾಗ ಇವ್ರ ಸಬ್ಸ್ಕ್ರೈಬರ್ಸ್ ಕೇವಲ 25,000 ಇದ್ದಿದ್ದು, ಈಗ 36,000ಕ್ಕೆ ಹೋಗಿರುವಂತದ್ದು. ಚೆನ್ನಾಗಿ ಗ್ರೋತ್ ಆಗಿರುತ್ತವಂಥದ್ದು ಇವ್ ಚಾನಲ್. ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ವ್ಯೂಸ್ ಹೋಗ್ತಿದೆ. 3 ಲಕ್ಷ 2 ಲಕ್ಷ ಈ ರೀತಿ ಎಲ್ಲ ವ್ಯೂಸ್ ಹೋಗ್ತಿದೆ. ಪಾಪ್ಯುಲರ್ ಬಂದ್ಬಿಟ್ಟು ಒಂಬಲ್ಲ 3.2 ಮಿಲಿಯನ್ ವ್ಯೂಸ್ ಹೋಗಿದೆ. ಇವ್ರೇನ್ ಮಾಡಿದ್ದಾರೆ, ಜಸ್ಟ್ ಸೆಲೆಬ್ರಿಟಿ ಫೋಟೋ ಅಥವಾ ಬಿಗ್ ಬಾಸ್ ಇಂದ ಫೋಟೋ ಎತ್ಕೊಂಡು ಹಾಕ್ಬಿಟ್ಟು ಅವ್ರ ಬಗ್ಗೆ ಬರ್ದಿದ್ರು ಅಷ್ಟೇ. ಇವ್ರು ಎಷ್ಟು ಯಾವ ದಿನದಲ್ಲಿ ಜನಿಸಿದ್ದಾರೆ, ಯಾವ ಸ್ಥಳ, ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಜಸ್ಟ್ ಅಷ್ಟೇ ಅವ್ರ ಬಗ್ಗೆ ಟೈಪ್ ಮಾಡೋದು, ಹಾಕೋದು ಶಾರ್ಟ್ ಆಗಿ. ಈ ರೀತಿ ನೋಡಿ ಪಡ್ಕೊಂಡು ಸಖತ್ತಾಗಿ ಸಬ್ಸ್ಕ್ರೈಬರ್ಸ್ ಪಡ್ಕೊಂಡಿದ್ದಾರೆ. ಹಾಗೂ ಕೂಡ ಚೆನ್ನಾಗಿ ವ್ಯೂಸ್ ಬಂದಿರುವಂಥದ್ದು ಶಾರ್ಟ್ಸ್ ನಲ್ಲಿ ಮಿಲಿಯನ್ ಗಟ್ಲೆ. ನೆಕ್ಸ್ಟ್ ಹೋಗೋಣ, 3ನೇ ಚಾನಲ್ ಬಂದ್ಬಿಟ್ಟು ಇದೇ 3ನೇ ಚಾನಲ್. ನೋಡ್ತಾ ಇರ್ಬೋದಲ್ಲ, ಇವರು ಅಷ್ಟೇ ಸೇಮ್ ಪಿಕ್ಚರ್ ಹಾಕ್ಬಿಟ್ಟು ಸೆಲೆಬ್ರಿಟೀಸ್ ಟೈಪ್ ಮಾಡೋದು. ನೋಡ್ತಾ ಇರ್ಬೋದಲ್ಲ, ಒಂದೊಂದರಲ್ಲಿ ಮೋಟಿವೇಶನಲ್ ಟೈಪ್ ಮಾಡಿದ್ದಾರೆ, ಒಂದೊಂದರಲ್ಲಿ ಕವನಗಳ ಬಗ್ಗೆ ಟೈಪ್ ಮಾಡಿದ್ದಾರೆ. ಸೊ ಈ ರೀತಿ ಮಾಡ್ಕೊಂಡು ನೋಡಿ 30,000 11,000 3.6K ಈ ರೀತಿ ಎಲ್ಲ ಸಖತ್ತಾಗಿ ವ್ಯೂಸ್ ಹೋಗಿದೆ. ಹಾಗೂ ಕೂಡ ಸಬ್ಸ್ಕ್ರೈಬರ್ಸ್ 9.51K ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ ಇವರು. ಇಷ್ಟು ಚೆನ್ನಾಗಿ ಗ್ರೋತ್ ಆಗಿರುವಂಥದ್ದು ಈ 3 ಚಾನಲ್. ಈ 3 ಚಾನಲ್ ಸಿಮಿಲಾರಿಟಿ ನೋಡ್ಬೋದು. ಅದೇನು, ಹೌದು, ಅವರು ಟೈಪ್ ಮಾಡಿ ಸೆಲೆಬ್ರಿಟಿ ಫೋಟೋ ಹಾಕಿದ್ದಾರೆ. ಯಾವ ಸೆಲೆಬ್ರಿಟಿ ಆಗ್ಬೋದು, ಕ್ರಿಕೆಟ್ ಆಗಿರ್ಬೋದು ಅಥವಾ ಆಕ್ಟರ್ಸ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಇಂದ ಆಗಿರ್ಬೋದು ಸೆಲೆಬ್ರಿಟೀಸು. ಸೊ ಇಂಥ ಸೆಲೆಬ್ರಿಟೀಸ್ ಎಲ್ಲ ಎತ್ಕೊಂಡು ಫೋಟೋ ಹಾಕ್ಬಿಟ್ಟು ಟೈಪ್ ಮಾಡಿದ್ರೆ ಅಷ್ಟಕ್ಕೆ ಚೆನ್ನಾಗಿ ಹೋಗಿದೆ ವ್ಯೂಸ್. ಲಕ್ಷ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗಿದೆ. ಹಾಗೂ ಕೂಡ ಸಬ್ಸ್ಕ್ರೈಬರ್ಸು ಚೆನ್ನಾಗಿ ಬಂದಿರುವಂಥದ್ದು ಅಂತಾನೆ ಹೇಳ್ಬೋದು, ಸಖತ್ತಾಗಿ ಬಂದಿರುವಂಥದ್ದು. ನೋಡಿ ಎಷ್ಟು ಎಂಗೇಜ್ಮೆಂಟ್ ಬಂದಿದೆ ಅಂತ. ಆದರೆ ಒಂದು ಹೇಳ್ತೀನಿ ಮಾತು, ತುಂಬ ಫನ್ನಿ ಅಂತಾನೆ ಹೇಳ್ಬೋದು. ಅದೇನಂತ ಅಂದರೆ, ಈಗ ಕನ್ನಡದವ್ರಿಗೆ ಟೈಪ್ ಮಾಡಿ ಒಂದು ಸೆಲೆಬ್ರಿಟಿ ಫೋಟೋ ಹಾಕ್ಬಿಟ್ರೆ ಬಿಗ್ ಬಾಸ್ ಬಗ್ಗೆ ಏನಾದ್ರೂ ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬಿಡ್ತಾರೆ. ಆದರೆ ನಮ್ಮ ಟ್ಯಾಲೆಂಟ್ ಶೋಕೇಸ್ ಮಾಡಿ ಇಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇದೀವಿ ಅಂತ ಅಂದರೆ ನೋಡೋದಿಲ್ಲ. ಇದು ಕನ್ನಡ ಮೈಂಡ್ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡದವ್ರಿಗೆ ದೊಡ್ಡ ಹೃದಯ ಫ್ರೆಂಡ್ಸ್. ನಾನು ಹೇಳಲ್ಲ, ನಮ್ ಉಪೇಂದ್ರ ಸರ್ ಹೇಳ್ತಾರೆ. ಹೌದು, ತುಂಬಾ ಕಾಮಿಡಿ ಅನಿಸ್ತು ನನಗೆ ಈ ರೀತಿ ಎಲ್ಲ ಮಾಡ್ತಿದ್ದೀರಂತ. ಇದರ ಅರ್ಥ ಏನಂತ ಅಂದ್ರೆ, ನೀವು ಈ ರೀತಿ ಟೈಪ್ ಮಾಡಕ್ಕೆ ಅಥವಾ ಜಸ್ಟ್ ಅವ್ರ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು, ನಾನು ಹೇಳ್ದಲ್ಲ ಶೆಡ್ಯೂಲು, ನೀವು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಮತ್ತೆ ಮಧ್ಯಾಹ್ನ ಆಫ್ಟರ್ನೂನು ನೀವು 3 ಗಂಟೆಯಿಂದ 4 ಗಂಟೆ, ಸಾಯಂಕಾಲ ಈವ್ನಿಂಗು ನೀವು 7 ಗಂಟೆಯಿಂದ 8 ಗಂಟೆ ಈ ರೀತಿ ಒಂದು ಟೈಮ್ ಶೆಡ್ಯೂಲ್ ಫಿಕ್ಸ್ ಮಾಡಿದ್ದೀನಿ. ಈ ರೀತಿ ಮಾಡಿ 200% ಬೇಗ ಒಂದೇ ವಾರದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು. ಹೌದು, ಗ್ಯಾರಂಟಿ ಕೊಡ್ತಾ ಇದೀನಿ ನಿಮಗೆ. ಎಂತಕಂದ್ರೆ ನಾನು ಹೇಳ್ದಲ್ಲ ಮುಂಚೆ ನಿಮಗೆ, ಈ ರೀತಿ ಕವನ
ಗಳ ಬಗ್ಗೆ ಎಲ್ಲ ಬರೆದಿರೋ ಟೈಪ್ ಮಾಡಿದ್ರೆ ಸಖತ್ತಾಗಿ ವೈರಲ್ ಆಗುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಆದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಅಂತ ನೀವು ಹೇಳ್ಬೋದು. ಏನ್ ಮೇಜರ್ ಪ್ರಾಬ್ಲಮ್ ಅಂತ ಅಂದ್ರೆ ಅದು ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್. ಹೌದು, 99.9% ಬರೋದೇ ಇದರಿಂದ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್. ಹೌದು, ಅಕಸ್ಮಾತ್ ಒಂದಾದ್ರೂ ಒಂದು ವಿಡಿಯೋ ಇತ್ತು ಅಂತ ಅಂದ್ರೂ ಅವರು ಯೂಟ್ಯೂಬ್ ಅವ್ರು ನಿಮಗೆ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಬರ್ತಾರೆ. ಹೌದು, ಈ 3 ಚಾನಲ್ ಅಷ್ಟೇ ಮಾನಿಟೈಸೇಷನ್ ಆನ್ ಮಾಡಿದ್ದಾರೆ, ಆದ್ರೆ 3ನೇ ಸ್ಟೆಪ್ ಅಲ್ಲಿ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಅಂತ ಬಂದಿದೆ. ಪ್ರೂಫ್ ಬೇಕಂತ ಅಂದ್ರೆ ಸ್ಕ್ರೀನ್ ತೋರಿಸ್ತಾರೆ, ನೋಡ್ತಾ ಇರ್ಬೋದಲ್ಲ ನೋಡಿ, ಈ ಪರಿಸ್ಥಿತಿ ಬಂದಿರುವಂತದ್ದು. ಅದಕ್ಕೆ ನೀವು ಅಷ್ಟೇ ಈ ಪರಿಸ್ಥಿತಿ ಬಳಸ್ಕೊಳ್ಳೇಬೇಡಿ ಫ್ರೆಂಡ್ಸ್. ಅದಕ್ಕೆ ಅದು ದಯವಿಟ್ಟು ನೀವು ಈ ರೀತಿ ಮಾಡ್ತಾ ಇದೀರ ಅಂತ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್ ಅಥವಾ 1000 ಸಬ್ಸ್ಕ್ರೈಬರ್ಸ್ ಮೇಲೆ ಕಂಪ್ಲೀಟ್ ಆಗೋರು ಮಾಡಿ, ಅದಾಗ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಟ್ಟು ನಿಮ್ಮ ಓನ್ ಕಾಂಟೆಂಟ್ ಶಾರ್ಟ್ಸ್ ಹಾಕಿ, ನಿಮ್ಮ ಓನ್ ಕಾಂಟೆಂಟ್ ವಿಡಿಯೋಸ್ ಹಾಕಿ. ಇಲ್ಲ ಅಂತ ಅಂದ್ರೆ 200% ಇದರಲ್ಲೇ ನೀವು ಮಾನಿಟೈಸೇಷನ್ ಮಾಡ್ಕೊಬೇಕಂತ ಇದ್ರೆ ರಿಯೂಸ್ ಕಾಂಟೆಂಟ್, ರಿಪಿಟೇಟಿವ್ ಕಾಂಟೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೌದು, ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ನೀವು ಒಂದು ಟೈಪ್ ಮಾಡೋದಾಗ್ಲಿ ಅಥವಾ ಟೆಕ್ಸ್ಟ್ ಸ್ಕ್ರಾಲಿಂಗ್ ಶಾರ್ಟ್ಸ್ ಆಗಲಿ ಈ ರೀತಿ ನೀವು ಮಾಡಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮೆಥಡ್ ಟ್ರೈ ಮಾಡ್ಬಿಟ್ಟು 200% ಬೇಗ ಒಂದೇ ವಾರದಲ್ಲಿ ಫ್ರೆಂಡ್ಸ್ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು. ಅದಾದ್ಮೇಲೆ ಹೇಳಿದ್ರೆ ಡಿಲೀಟ್ ಮಾಡಬೇಕು, ಇಲ್ಲಾಂದ್ರೆ ರಿಯೂಸ್ ಕಾಂಟೆಂಟ್ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮೆಥಡ್ ಟ್ರೈ ಮಾಡ್ಬಿಟ್ಟು 200% ಬೇಗ ಗ್ರೋತ್ ಆಗುತ್ತೆ, 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ವಿಡಿಯೋ ಬಗ್ಗೆ ಇನ್ಫಾರ್ಮೇಶನ್ ಬೇಕಂತ ಅಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್. ಹೇಗೆ ಅಂದ್ರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೊಂದು ಕಮೆಂಟ್ ಮಾಡ್ರಿ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.